This video is made for entertainment purpose only, it doesn't mean to hurt any. And don't take it seriously. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಏನಾಯ್ತು? ನಮಸ್ಕಾರ ಸರ್. ಗುಡ್, ಕೂತ್ಕೋ ಕೂತ್ಕೋ. ಯಾರು ಹಾಗಿದ್ರೆ ಇವತ್ತಿನ ನಮ್ಮ ಅತಿಥಿ ಚಿಕ್ಕಬಳ್ಳಾಪುರದ ನೂತನ ಶಾಸಕ ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ತೆ. ಪ್ರದೀಪ್ ಸ್ವಾಗತಂ ಸುಸ್ವಾಗತಂ. ದಯಮಾಡಿಸಿ ಈ ಆಸನವನ್ನು ಅಲಂಕರಿಸಿ. ಪ್ರಶ್ನೆ ಮಾಡೋದಕ್ಕೆ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಂದ ಹಲವರು ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅನೇಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ವ್ಯಕ್ತಿಗಳನ್ನು ನೋಡಿದಾಗ ನನ್ನ ಮನಸ್ಸಿನೊಳಗೆ ಒಂದೊಂದು ಹಾಡು ಬರ್ತಾ ಇರುತ್ತೆ. ನಿಮ್ಮನ್ನು ನೋಡಿದಾಗ ಯಾವ ಹಾಡು ಬರುತ್ತೆ ಗೊತ್ತಾ? ಎಸ್ ಸರ್. ನಿನಗಿದು ಬೇಕಿತ್ತ ಮಗನೇ, ಸುಮ್ಮನೆ ಹೊಂಟೋಗು ಶಿವನೇ ಅನ್ನೋ ಥರ ಹಾಡಿದೆಯಲ್ಲ ಒಂದು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಬಿಟ್ಟು ನೀವು ರಾಜಕೀಯಕ್ಕೆ ಬಂದ್ಬಿದ್ದು ಇಲ್ಲಿ ದಿನ ಬೆಳಗಾದ್ರೆ ಹೇಳಿಕೆಗಳನ್ನ ಕೊಡು, ಊರು ಊರು ಸುತ್ತು, ಆಶ್ವಾಸನೆಗಳನ್ನ ಕೊಡು, ಬೇಕೋ ಬೇಡೋ ಸುಳ್ಳು ಹೇಳ್ಕೊಂಡಿರು. ರಾಜಕೀಯ ನಿಜವಾಗ್ಲೂ ಬೇಕಿತ್ತ ನಿಮ್ಗೆ? ನಾನ್ ಯಾಕಣ್ಣ ಹಿಂಗಿರ್ತಿದ್ದೆ ಅಣ್ಣ, ನನ್ನ ನಿನ್ ತಮ್ಮ ಅಂತ ತಿಳ್ಕೊಂಡು ಬಿಟ್ಬಿಡೋಣ. ಹೋಗಿ ಸಂತೋಷವಾಗೇ ಇದ್ದೀನಿ, ಜನಸೇವೆ ಮಾಡ್ತಿದ್ದೀನಿ. Okay. ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲಿ ಜನಸೇವೆ ಮಾಡೋ ಅವಕಾಶ ಸಿಕ್ಕಿದೆ. ಓಕೆ, ನಾನು ಕಷ್ಟದಲ್ಲಿ ಬೆಳೆದಿದ್ದೀನಿ. ಬಡತನದ ಫ್ಲೇವರ್ ನನಗೆ ಗೊತ್ತು. ಅಣ್ಣ, ಇಷ್ಟು ಬೇಗನೆ ಹೇಳಿದ್ರೆ ಹೇಗೆ ಬರೆಯೋದು? ಸ್ವಲ್ಪ ನಿಧಾನ ಕೇಳು. ಏನೋ ಹೊಟ್ಟೆ ಹಸಿವಿನ ನೋವು ಗೊತ್ತು, ಖಾಲಿ ಜೇಬು, ಒಡೆದ ಹೃದಯದ ಪೇನ್ ಗೊತ್ತು. ಇಂಥ ಹುಡುಗನಿಗೆ ಒಂದು ಸೇವೆ ಸಲ್ಲಿಸೋ ಅವಕಾಶ ಸಿಕ್ಕಿದಾಗ ಐ ಫೀಲ್ ಹ್ಯಾಪಿ ಸರ್. ಓಕೆ. ಅಣ್ಣ, ಹೋಗಿ ಹೋಗಿ ಯಾಕಣ್ಣ ಈ ನಮ್ಮ ಕೈ ಸಿಗಾಕೊಂಡೆ ನೀನು? 2 ಗಂಟೆ ಪಿಕ್ಚರ್ ನೋಡ್ಕೊಂಬಂದು 2 ದಿವಸ ಕತೆ ಕುಯ್ತಾ ಇರ್ತಾನೆ. ಚಿಕ್ಕ ಹುಡುಗನಾಗಿದ್ನಲ್ಲ, ಆ ಕತೆ ಹೇಳ್ತಾ ಇದ್ದಾನೆ ನನ್ನ ಮಗ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಕಂಡ್ರು ರಮೇಶ್ ಕುಮಾರ್ ಸಾಹೇಬ್ರು ಅಲ್ಲೋಗಿ ನಿಂತ್ಕೊಂಡ್ರು, ಹೋಗಿ ನಿಂತ್ಕೊಂಡೆ ಗೆದ್ದೆ. ಮೋಸ್ಟ್ಲಿ ಅವ್ರು ಎಲ್ಲಿ ನಿಲ್ಸಿದ್ರು ನಿಲ್ತಿದ್ದೆ, ಮೋಸ್ಟ್ಲಿ ಅಲ್ಲೂ ಗೆಲ್ತಿದ್ದೆ. ಗೆಲ್ಲೋನ್ಗೆ ಅಖಾಡ ಯಾವ್ದಾದ್ರೆ ಏನ್ ಸರ್? ಎಸ್. ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ನೀನು ಸ್ಪರ್ಧೆ ಮಾಡೋ ಅಂದಾಗ ಏನು ಅನ್ನಿಸ್ತು? ಜ್ಞಾಪಕ ಇರ್ಲಿ, ನನ್ ಜೊತೆ ಜರ್ನಿ ಮಾಡ್ತಿದ್ಯಾ? ಗೆಲ್ಲೋ ಯುದ್ಧ ಅನ್ನಿಸ್ತಾ? ಇಲ್ಲ ಸರ್, ನನಗೆ ಯಾವತ್ತೂ ನಾನು ನನ್ನ ಅಕಾಡೆಮಿ ವಿಚಾರದಲ್ಲಾಗಲಿ, ನನ್ನ ವಿಚಾರದಾಗಲಾಗಲಿ, ನಾನು ಸೆಲ್ಫ್ ಬಿಲೀಫ್ ಮೇಲೆ ತುಂಬ ನಂಬಿಕೆ ಇಟ್ಟವನು. ನನಗೆ ಗೊತ್ತಿತ್ತು ನಾನು ಗೆಲ್ತೀನಿ ಅಂತ. ಕೌಂಟಿಂಗ್ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ಓಕೆ ರೀ ಮಿಸ್ಟರ್, ಬನ್ನಿ ಇಲ್ಲಿ. ಸರ್, ನಿಮ್ ಸಚಿದಾನಂದ ವಿನ್ ಆಗಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲಾಜಿಕ್ ಇತ್ತು. ಸೊ ಮನುಷ್ಯ ಅಜಿತ್ ಸರ್, ನಾನು ನಂಬಿರೋದು ನಾವು ಸೋಲಕ್ಕೆ ರೆಡಿ ಇರಬೇಕು. ಅವಾಗ ಗೆಲ್ಲಬೇಕು ಅನ್ನೋ ಅಭದ್ರತೆ ಹೋಗುತ್ತೆ, ಅವಾಗ ಗೆದ್ದು ಬಿಡ್ತೀವಿ ಅಂತ. ಇಂಥ ಮಾತು ಮಾತಾಡೇ ಗೆದ್ರಲ್ಲ ನೀವು? ಎಸ್. ನಿಮ್ಮ 500 ರೂಪಾಯಿ ಡಮಾರ್. ಸರ್, ಕೈ ಕೊಡಿ ಸರ್. ಯು ಆರ್ ರಿಯಲಿ ಅ ಜೀನಿಯಸ್. ಹದ್ದಿನ ಕಣ್ಣು ಸರ್ ನಿಮ್ದು. ಕಮಾನ್. ತಮ್ಮದು 1985 ಅನ್ಕೊಂಡಿದ್ದೀನಿ ಡೇಟ್ ಆಫ್ ಬರ್ತ್. ಎಸ್ ಸರ್, ಎಸ್ ಸರ್. ಸಾರಿ, ನನ್ನ ಮಗಂದು ಡೇಟ್ ಆಫ್ ಬರ್ತ್ ನಂಗೆ ಗೊತ್ತಿಲ್ಲ. ಸಾರಿ. ಶಾಸಕರಾಗಿದ್ದೀರಿ, ಈಗಾಗಲೇ ಚುನಾವಣೆಗೆ ಗೆದ್ದಿದ್ರಿ. ಓಕೆ, ಆ ಗೆಲುವನೇ ದೊಡ್ಡ ಸಾಧನೆ ಅಂತ ಹೇಳ್ಬಿಟ್ಟು ನೀವು ಎಲ್ಲ ಕಡೆನೂ ಅಹಂ ಇಂದ ಹೇಳ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಆಮೇಲೆ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ಸುಧಾಕರ್ ಅವ್ರನ್ನ ನೀವು ಗೆದ್ದಿದ್ರಿ. ಓಕೆ, ಕ್ಷೇತ್ರದ ಜನರ ಪರವಾಗಿ ಕೆಲಸ ಮಾಡಿ 5 ವರ್ಷ ನೀವು ಕೆಲಸ ಮಾಡಿ, ನಂತರ ಸೆಕೆಂಡ್ ಟೈಮ್ ತಾವು ಗೆಲ್ತಿರೋ ಸೋಲ್ತಿರೋ ಜನ ನಿರ್ಧಾರ ಮಾಡ್ತಾರೆ. ಈಗ ಜನ ಕೊಟ್ಟಿದ್ದಾರೆ ನಿಮಗೆ ತೀರ್ಪು. ಆ ಗೆಲುವನೇ ದೊಡ್ಡ ಸಾಧನೆ ಅಂತ ಮಾಡಿ ತಾವು ಅಹಂಕಾರದಿಂದ ಮಾತುಗಳನ್ನ ಆಡ್ತದ್ದನ್ನು ನಾನು ನೋಡಿದ್ದೀನಿ, ಗಮನಿಸಿದ್ದೀನಿ. ತಲೆಯೆಲ್ಲ ಮಾತಾಡ್ತೀಯ ಬೇಕು. ನೀವು ಬೈದ್ರೆ ಇಂಗ್ಲಿಷ್ ಪಿಕ್ಚರ್ ಪ್ಲೇಟ್ ಆಗ್ದಂಗೆ ಆಗುತ್ತೆ ಮಾಡ್ಬಿಡ್ತೀನಿ. ಈಗಾಗಲೇ ನಿಮ್ಮ ಕ್ಷೇತ್ರದ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆ ನಿಮ್ಮನ್ನ 3 ತಿಂಗಳಿಗೆ ಬೇಜಾರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಹೇಳಿ, ನೀ ಬೇಜಾರ್ ಮಾಡ್ಕೋಬಾರ್ದು, ನಾನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ, ನೀನ್ ಅಳಬಾರ್ದು, ನಾನು ಅಳೋದಿಲ್ಲ, ನೀನ್ ಕೋಪ ಮಾಡ್ಕೋಬಾರ್ದು, ನಾನ್ ಕೋಪ ಮಾಡ್ಕೊಳ್ಳೋದಿಲ್ಲ. ಅಧ್ಯಕ್ಷರ ಗಮನಕ್ಕೆ ತರಲ್ಲ. ಈಗಾಗಲೇ ಸಾಕಷ್ಟು ತಮ್ಮ ಮೇಲೆ ಆರೋಪಗಳು ಬಂದಿದೆ. ತಾವು
ಅಭಿವೃದ್ಧಿ ಕೆಲಸಗಳನ್ನು ಬಿಟ್ಟು ಕೇವಲ ಮೀಡಿಯಾಕ್ಕೆ ಮಾತ್ರ ಸೀಮಿತ ಆಗಿರೆ ಅಂತ ನನ್ನ ಭಾವನೆ. ಮೀಡಿಯಾದವರು ದಡ್ರಲ್ಲ ಸರ್, ನಾನು ಸುಮ್ಮನೆ ತೋರಿಸಲ್ಲ. ಮೀಡಿಯಾದಲ್ಲ ನಾನು ಯಾರನ್ನ ಕಡೆಗಣಿಸಿದ್ದೀನಿ ಅಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿದ್ದು ಸುಧಾಕರ್ ಅವ್ರು ಬಿಜೆಪಿಗೆ ಹೋದಾಗ ಅವ್ರ ಕಡೆ ಹೋಗ್ಬಿಟ್ಟು ನಾನು ಗೆದ್ದ ಮೇಲೆ ನನ್ನ ಜೊತೆ ಬಂದು ನಾನು ಮೂಲ ಕಾಂಗ್ರೆಸ್ಸಿಗ ಅಂತ ಬಿಲ್ಡಪ್ ತಗೊಂಡ್ರು ನೋಡಿ, ಅವ್ರನ್ನ ದೂರ ಇಟ್ಟಿದ್ದೀನಿ, ದೂರ ಇಡ್ತೀನಿ. ಯೋಗ್ಯತೆ ಇಲ್ಲ, ಅವನೇ ಮನೆ ಬಿಟ್ಟು ತೊಡಗು ಅಂತ ಹೇಳಾಯ್ತಲ್ಲ, ಇನ್ನೇನು ಮಾತಾಡ್ತಾ ಇದೆಯಾ? ನಡಿಯೋ ಆಚೆ, ನಡಿಯಾಚೆ, ನಡಿಯಾಚೆ, ನೀನ್ ನಡಿಯಾಚೆ. ನನಗೆಲ್ಲ ಜಸ್ಟ್ ತಂದಿದ್ದೀನಿ, ನಾನು ಒಳ್ಳೇದು ಮಾಡ್ತಿದ್ದೀನಿ ಅಂದ್ರೇನೆ ಜನ ನೋಡ್ತಾರೆ. ನೀವು ನಿಮ್ಮ ಬಿಜೆಪಿ ಶಾಸಕರ ಕೆಲಸ ಬಿಟ್ಟು ನನ್ನ ಕೆಲಸ, ನನ್ನ ಬಗ್ಗೆ ಇಷ್ಟೆಲ್ಲ ಅಧ್ಯಯನ ಮಾಡಿದ್ದೀನಿ ಅಂದ್ರೆ ಮನಸ್ಸಲ್ಲಿ ನನ್ನ ಬಗ್ಗೆ ನಿಮಗೂ ಎಲ್ಲೋ ಇದೆ. ಬಟ್ ಪಾರ್ಟಿ ಸ್ಟ್ಯಾಂಡ್ ಏನು ಮಾಡಕ್ಕಾಗಲ್ಲ ಪಾಪ, ಅವ್ರವ್ರ ಪಾರ್ಟಿನ ಬಿಟ್ಕೊಡಕ್ಕಾಗಲ್ಲ. ಗುಡ್ ವೀರಪ್ಪ ಅವರೇ, ವೆರಿ ಗುಡ್. ಅಲ್ಲ, ಒಂದೇ ನಿಮಿಷ, ನೀವು ಜಾಸ್ತಿ ಪ್ರಚಾರ ಪ್ರಿಯರು, ಅಹಂಕಾರ ಬಂದಿದೆ ಅನ್ನೋದು ಅವ್ರದ್ದು ಆರೋಪ. ಅದು ಎಲ್ಲಿಂದ ಬಂದಿರೋನಿಗೆ ಜನಗಳವನ್ನ ನಿಲ್ಸಿ ಗೆಲ್ಸಿ ನಾಯಕನ್ ಮಾಡಿದಾಗ ಅವನ್ ಹಿಂದೆ ನಿಂತಿರೋ ಜನಗಳನ್ನ ನೋಡಿ ಅವನಿಗೆ ಪೊಗರು ಬರುತ್ತೆ. ನೋಡಿ ಸರ್, ವಿರೋಧ ಪಕ್ಷದವರು ಏನೋ ಒಂದು ಮಾತಾಡಬೇಕು ಈಗ ಬರ್ತಾದ್ರೆ ನನಗೆ ನನ್ನ ಎದುರುಗಡೆ ನಿಂತಿರೋರು ನನ್ನೊಟ್ಟಿಗೆ ಹೇಗೆ ನಡ್ಕೋತಾ ಇದ್ದಾರೆ ಅನ್ನೋದ್ರ ಮೇಲೆ ನನ್ನ ಪೊಗರು ಡಿಪೆಂಡ್ ಆಗಿದೆ. ಈಗ ಕರ್ನಾಟಕ ರಾಜ್ಯದ ಜನತೆ ನನ್ನ ಕೆಲಸ ಒಪ್ಕೊಂಡಿದ್ದಾರೆ. ನಾನು ಪ್ರತಿದಿನ ಬೆಳಗ್ಗೆ 4:15 ಎದ್ದು 5:45 ಕಾನ್ಸ್ಟಿಟ್ಯೂನ್ಸಿಗೆ ರೀಚ್ ಆಗಿ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1-1:30ವರೆಗೂ ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿದ್ದು ಮನೆ ಮನೆಗೆ ಹೋಗಿ ಕಷ್ಟ ಕೇಳ್ತಿದ್ದೀನಿ. ಇದನ್ನೆಲ್ಲ ಶಾಸಕರು ಮಾಡ್ಲಿ ಬಿಡಿ ಸ್ವಾಮಿ, ನಾನೇನು ತಡೆದಿದ್ದೀನಿ ಯಾರನ್ನಾದ್ರು? ನಿಮ್ ಬಿಜೆಪಿ ಶಾಸಕರಿಗೆ ಹೇಳಿ, ಬೆಳಗ್ಗೆ ಎದ್ದು 6 ಗಂಟೆಗೆ ಈ 11 ಗಂಟೆಗೆ ಬರ್ತಾರಲ್ಲ ಇಳಿದು ಕೆಳಗಡೆ ಮನೆಯಿಂದ, 6 ಗಂಟೆಗೆ ಎದ್ದು ನಿಮ್ಮ ಬಿಜೆಪಿ ಶಾಸಕರನ್ನು ಹೋಗಕ್ಕೆ ಹೇಳಿ ಮನೆ ಮನೆಗೂ. ಅವ್ರು ಮನೆ ಮನೆಗೂ ಅವ್ರನ್ನೂ ಮೀಡಿಯಾ ತೋರಿಸ್ತಾರೆ, ಅವ್ರಿಗೂ ಯೂಟ್ಯೂಬ್ ಅಲ್ಲಿ ಪ್ರಚಾರ ಸಿಗುತ್ತೆ. ನಾನು ಹೇಳೋದು ಸರ್, ನಾನು ದಿನಕ್ಕೆ 12ರಿಂದ 14 ತಾಸು ಜನರ ಕಷ್ಟ ಕೇಳ್ತಿದ್ದೀನಿ. ನನ್ನ ಪರ್ಸನಲ್ ಲೈಫ್ ಬಿಟ್ಟಿದ್ದೀನಿ. ಯುವಕನಿಗೆ ಅಷ್ಟೇ ಸಾಕ? ನೀನು ಈ ಬ್ಲಾಕ್ಗೆ ಲೀಡರ್ ಆಗ್ಬೇಕು, ನಂತರ ಮುನ್ಸಿಪಾಲಿಟಿ ಕೌನ್ಸಿಲರ್ ಆಗ್ಬೇಕು, MLA ಆಗ್ಬೇಕು, ಮಂತ್ರಿ ಆಗ್ಬೇಕು. ಅದು ನನ್ನ ಪ್ರೊಫೆಷನ್ ಬಿಟ್ಟು ಇವತ್ತು ರಾಜಕಾರಣದಲ್ಲಿ ಜನಸೇವೆ ಮಾಡಬೇಕು ಅಂತ ಊಟ ತಿಂಡಿ ನಿದ್ದೆ ಬಿಟ್ಟು ನಾನು ಕಷ್ಟ ಪಡ್ತಿದ್ದೀನಿ. ಮೀಡಿಯಾ ಆಗ್ಬೇಕು, ಅದು ಧ್ಯೇಯ. ಅದೆಲ್ಲ ನನ್ನ ಕೈಲಾಗುತ್ತಾ? ಯಾಕಾಗಲ್ಲ, ನಿನ್ ಹಿಂದೆ ನಾನಿದ್ದೀನಿ. ಮೀಡಿಯಾದಲ್ಲೋ ಯೂಟ್ಯೂಬಲ್ಲಿ ಅದ್ರ ಬಗ್ಗೆ ಒಂದು ವಿಡಿಯೋ ಇಷ್ಟು ಕಷ್ಟಪಡೋನಿಗೆ 4 ಚಾನಲ್ಸ್ ಕವರ್ ಮಾಡಿದ್ರೆ ನಾನು ಬೇಡ ಅನ್ನಲ್ಲ. ನಾನು ಯಾರನ್ನಾದ್ರೂ ಹೋಗಿ ಕೇಳ್ಕೊಂಡಿದ್ದೀನಿ ಕವರ್ ಮಾಡಿ ಅಂತ. ನಾನು ಅಜ್ಜಿ ಕೆಡ್ಸ್ತಾನ ಅಮ್ಮ, he's a genius. Shut up Pooja, just shut up. ಅಮ್ಮ, I'm telling you he's a genius. Shut up my dear, he is not a genius. ಅಂತ ನಾನು ಅಜಿತ್ ಸರ್ಗೂ, ಸರ್ ನನ್ನ ನ್ಯೂಸ್ ಅವ್ರು ಕರೀರಿ ಅಂತ ಏನು ಕೇಳಿಲ್ಲ ತಾನೆ, ಅವ್ರು ಕರೆದಿದ್ದಾರೆ, ಬರ್ತೀನಿ, ನೀವು ಇದನ್ನ ಪ್ರಚಾರ ಅಂದ್ರೆ ಸರ್ ನಾಟಕಗಳನ್ನ ಆಡ್ಬೇಕು ಅಂತ ನಾನು ನಿಮ್ ಪರವಾಗಿ ಕೇಳ್ಕೊತೇನೆ. ಏನಿಲ್ಲ ಮಾಡುದು, ತಲೆಗೆ ತನ್ನಲ್ಲ. ಹೋಗ್ರು 4 ಮುತ್ತು ಬಾ. ನಾನು ಒಳ್ಳೇದು ಮಾಡ್ತಿದ್ದೀನಿ, ಜನ ಅದನ್ನ ಸ್ವೀಕರಿಸ್ತಿದ್ದಾರೆ. ಯೂಟ್ಯೂಬ್ ಚಾನಲ್ ಅಲ್ಲೂ ವ್ಯೂಸ್ ಇಲ್ಲ ಅಂದ್ರೆ ಯಾರು ನನ್ನನ್ನು ತೋರಿಸಲ್ಲ ಸರ್. ಸವನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ 3 ಸ್ಟೇಜ್ ಮೇಲೆ ಬರ್ತಾ ಇದೀವಿ, ನಿಮ್ಮನ್ನೆಲ್ಲ ನೋಡ್ತಾ ಇದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.